ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಿ ವಿ ಕೂರಿಸಿದ್ರೆ ಕೂತ್ಕೊತಿಲ್ಲ, ಇಲ್ಲೇ ಬಂದು ಕೂತ್ಕೊಬೇಕಾದ್ರೆ ಅಮ್ಮೆ 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 ಅಂತ ಹಿಂದಿಂದ ಬರ್ತಾ ಇದ್ದಾರೆ. ಸೊ ನಾನು ಇವತ್ತು ಪಲ್ಯ ಮಾಡೋಣ ಅಂತ ಹಚ್ಚಿರೋ ತರಕಾರಿ ಮತ್ತು ನೆನೆಸಿರೋ ಬಟ್ಟೆ ಎಲ್ಲ ಇದೆ. ಬೇಗ ಎಲ್ಲ ರೆಡಿ ಮಾಡಿಕೊಂಡ್ರೆ 5 ನಿಮಿಷಕ್ಕಾಗುವ ಅಂತ ಪಲಾವ್. ಓಕೆ, ಈಗ ಪಲಾವ್ ಮಾಡಿಬಿಟ್ಟು ಆರ್ಡರ್ ಮಾಡಿಕೊಟ್ಟ ಪಲಾವ್ ಮಾಡೋಣ. ಟೀ ಕೂಡ ಇನ್ನೂ ಕುಡಿದಿಲ್ಲ. ಟೀ ಕುಡಿದ್ಬಿಟ್ಟು ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನು ಹಾಯ್ ಮೇಡಮ್. ಹಾಯ್ ಬಾಯ್ ಹಾಯ್ ಮಾಡು ಮಗ್ನು. ಸೊ ನಾನು ಇಲ್ಲಿ ಇದ್ದಿರೋದ್ರಿಂದ ಆ ಪಕ್ಕ ಎಲ್ಲ ಹಾರ್ತಿದೆ ಫುಲ್ಲು. ನೀವು ನೋಡಿದ್ರೆ ಅಂತ ಇದ್ದೀನಿ, ಪಕ್ಷಿ ಎಲ್ಲ ಹಾರ್ತಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿಂದ ಫುಲ್ಲು ಗ್ರೀನು. ಇಷ್ಟು ವೆದರು, ಇಷ್ಟು ನೀರಾವರಿ ಪ್ರದೇಶ ಇಟ್ಕೊಂಡು, ಇಷ್ಟು ವೆದರ್ ಇಟ್ಕೊಂಡು, ಇಷ್ಟು ಬೆಳಗ್ಗೆ ಇಷ್ಟು ಸೆಕೆ ಆಗ್ತದೆ. ಬೆಂಗಳೂರಲ್ಲಿ ಇರೋರ ಕಥೆನೋ, ಬರೀ ಫುಲ್ಲು ಸುತ್ತಮುತ್ತ ಬಿಲ್ಡಿಂಗ್ಸ್ ಇರುತ್ತೆ, ಮರಗಳ ಇಷ್ಟೆಲ್ಲ ಚೆನ್ನಾಗಿ ವಾತಾವರಣ ಇಲ್ಲ. ಅದಕ್ಕೆ ಮಕ್ಕಳೆಲ್ಲ ಕರ್ಕೊಳ್ತಿಲ್ಲ, ತುಂಬ ಸೆಕೆ. ಒಂದೊಂದು ಸಲ ಏನೇ ಫ್ಯಾನ್ ಹಾಕ್ಕೊಂಡ್ರೂ ಕರ್ಕೋತಾರೆ, ಅಷ್ಟು ಸೆಕೆ ಆಗ್ತಿರುತ್ತೆ. ನಿಜವಾಗ್ಲೂ ಈ ವೆದರಲ್ಲಿ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಬೇಕು. ಬಾಯ್ ಮಾಡ್ತೀನಿ, ಆಮೇಲೆ ಸಿಗ್ತೀವಿ. ನಾಯಿಗಂತೆ ಅಪಕಟ್ಟ. ಮತ್ತು ಸಂಜೆ 4:30 ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಕೆಳಗಡೆ ಹೋಗೋಣ. ನನ್ನ ಮಕ್ಕಳೆಲ್ಲ ನನ್ನ ಮಗಳ ಕಾಣಿಸಲ್ಲ. ಬನ್ನಿ, ನಮ್ಮ ಹಿಂಗೆ ಆಡ್ತಾವೆ ನೋಡಿ, ಬರೀ ಕಿತ್ತಾಡೋದೇ ಇದ್ರ ಕೆಲಸ. ಅದಕ್ಕೆ ಕಟ್ಟಾಕ್ಬಿಡೋದು. ಸೊ ಈಗ ನಾನು ಕೆಳಗಡೆ ಹೋಗ್ಬೇಕು. ನನ್ನ ಮಗಳು ಮತ್ತು ನನ್ನ ತಂಗಿ ಮಗ ಕೆಳಗಡೆನೇ ಇದ್ದಾರೆ. ನಮಗೆ ಸ್ವಲ್ಪ ಸೊಪ್ಪು ಎಲ್ಲ ಇವತ್ತು ನೈಟ್ ಉಪ್ಸಾರು ಮಾಡಬೇಕಂತೆ. ಸೊಪ್ಪೆಲ್ಲ ನೋಡಿಕೊಂಡು ನಾನು ಕೆಳಗಡೆ ತುಂಬ ದಿನ ಆಯಿತು, ಕೆಳಗಡೆ ಎಲ್ಲ ನೋಡಿಕೊಂಡು ಬರೋಣ ಬನ್ನಿ. ಕೆಳಗಡೆ ಬಂದು ನೋಡಿದೆ, ಮಕ್ಕಳು ಮನೆಯಿಂದ ಇದ್ದರು. ಇದು ಹಸು ಕಟ್ಟೋ ಜಾಗ. ಬೆಳಿಗ್ಗೆ ಹೊತ್ತು ಒಣಹುಲ್ಲು ಇದನ್ನ ದುಡ್ಡುಗೋಸ್ಕರ ಕೊಂಡ್ಕೊಂಡಿದ್ದು ಬೇಸಿಗೆಗಾಲ. ಇನ್ನು ನನಗೆ ಮುಂದೆ ಹೋದರೆ ಇಲ್ಲೆಲ್ಲ ತುಳಸಿ ತುಂಬ ಆಗಿದೆ. ಇನ್ನು ಇದನ್ನು ತೆಗೆದುಬಿಟ್ಟು ನಾಳೆ ಮನೆ ದೇವ್ರಿಗೆ ಹೋದಾಗ ತೊಗೊಂಡೋಗ್ಬೇಕು. ಅದನ್ನು ನಾಳೆ ಕಟ್ ಮಾಡಿ ದೇವ್ರ ಬಟ್ಟೆ ಮಾಡಿ ಕಟ್ಟಿಟ್ಟರೆ ಚೆನ್ನಾಗಿರುತ್ತೆ. ಅದನ್ನ ದೇವ್ರಿಗೆ ಎತ್ಕೊಂಡು ಹೋಗ್ಬೇಕು. ಅದು ಬಿಟ್ಟರೆ ಇಲ್ಲಿ ಪುದೀನ ಅಂತೂ ತುಂಬ ಚೆನ್ನಾಗಿದೆ. ಪುದೀನ ಪಕ್ಕ ಅಂತೂ ಆ ಕಡೆ ಒಂದೆಲ್ಲ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಅದು ಕಿತ್ತಾಕಿದ್ರೂ ಬರ್ತಾನೆ ಇರುತ್ತೆ. ಸುಮ್ಮನೆ ಹಿಂಗೆ ಹೆಸರು ಸಾಕು ಹತ್ಕೊಂಡ್ಬಿಡುತ್ತೆ. ಇದನ್ನು ಚಟ್ನಿ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಮತ್ತು ಮಕ್ಕಳಿಗೆ ಬ್ರೈನ್ ಡೆವಲಪ್ಗೋಸ್ಕರ ಕೊಡ್ತಾರೆ, ಮತ್ತು ಕಷಾಯಕ್ಕೆ ಹಾಕ್ತಾರೆ. ಕೆಮ್ಮು ಕಫ ಇದ್ದರೆ ಅದನ್ನು. ಮತ್ತು ಒಂದು ಪಪ್ಪಾಯ ಆಗಿದ್ದಲ್ಲಿ ಇಷ್ಟೊಂದು ಪಪ್ಪಾಯ ಆಗಿದೆ. ಬೇಸಿಗೆ ಅಲ್ವಾ, ಇದನ್ನು ಇಲ್ಲಾಂದ್ರೂ ಪರವಾಗಿಲ್ಲ. ಬೇಸಿಗೆ ಕಳೆದ್ಮೇಲೆ ಯಾಕೆಂದರೆ ಸ್ವಲ್ಪ ಪಪ್ಪಾಯ ಈಟಲ್ಲ, ಅದಕ್ಕೋಸ್ಕರ. ಇನ್ನು ಕೀರೆ ಸೊಪ್ಪಿದು. ಕೀರೆ ಸೊಪ್ಪನ್ನ ಈಗ ತೊಗೊಂಡೋಗೋದು ಸಾಂಬಾರಿಗೋಸ್ಕರ. ಈಗ ಸೊಪ್ಪು ಮಾಡೋಣ ರಾತ್ರಿಗೆ ಅಂತ ಬಸ್ಸಾರು ಮಾಡ್ತೀನಿ ಈ ಸೊಪ್ಪಲ್ಲಿ. ಈಗ ಇನ್ನು ಹೂವಂತೂ ಮಾರಿಗೋಲ್ಡು 250 ರೂಪಾಯಿ ಕೊಟ್ಟು ತಂದಿದ್ವಿ. ಅದು ಈ ಕಡೆ ಒಂದು ಗಿಡದಲ್ಲಿ ತುಂಬ ಆಗಿದೆ, ಆ ಕಡೆ ಇನ್ನೂ ಹಾಕಿದ್ದಾರೆ. ಒಂದೇ ಪಾಟಲ್ಲಿ ಇದ್ದಿದ್ದ 4-5 ಹತ್ರ ಹಾಕಿದ್ದಾರೆ. ಲಾಸ್ ಏನಿಲ್ಲ, ನಾವು ಅಷ್ಟು ಕೊಟ್ಟಿದ್ದಕ್ಕೆ ಅನ್ನಿಸ್ತು. ಇನ್ನು ಈ ಕಡೆ ಮಳ್ಳೆ ಗಿಡ ಇದೆ, ಅದು ಕಾಣಿಸ್ತಿಲ್ಲ. ಇದೆಲ್ಲ ನಮ್ಮ ಮನೆಯಿಂದ ಬರೋ ವೇಸ್ಟೇಜ್ ನೀರು. ಮತ್ತು ಈ ಕಡೆ ಇನ್ನೊಂದು ಕ್ರಾಸಿಂಗ್ ಬರೋದು ಹಸುಗಳಿಂದ ಬರೋದು. ಹಸುಗಳದ್ದು ಮೈ ತೊಳೆಯೋದು, ಅದ್ರ ಗಂಜಲ ಎಲ್ಲ ಬರುತ್ತೆ. ಇನ್ನು ಬಾಳೆ ಗಿಡ, ಇದು ಸೀಮೆ ಹುಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ. ಏಕೆಂದರೆ ನೀರೆಲ್ಲ ಕರೆಕ್ಟಾಗಿ ಆಗ್ತದೆ, ಒಂದು ಸ್ವಲ್ಪ ಬಾಡಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಆ ಕಡೆ ನನ್ನ ಮಗಳಂತೂ ಏನೇನೋ ಮೆಕ್ಯಾನಿಕ್ ಮಾಡ್ತಾ ಇದ್ದು ಬಂದು ನೋಡಿದಾಗ ಬಾ ಅಂತ ಕರೆದಕ್ಕೆ ಬರೋ ಥರ ಬರ್ತಾಳೆ, ಆದರೆ ಬರೋದೇ ಇಲ್ಲ. ಇನ್ನು ಈ ಕಡೆ ಕುಯ್ ಸ್ಟ್ಯಾಂಡು, ಆ ಕಡೆ ನನ್ನ ಮಗಳ ನಿಂತಿರೋ ಹತ್ರ
ಅಲ್ಲಿ ಡೋರ್ ಇದೆಯಲ್ಲ ಅಲ್ಲಿ ಹಸುಗಳನ್ನ ಕಟ್ತಾರೆ. ಬೆಳಗ್ಗೆ ಹೊತ್ತು ನಾನು ಅಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಹಸುಗಳನ್ನ ಕಟ್ತಾರೆ. ಇನ್ನು ಇದು ಬಂದು ರೇಷ್ಮೆ ಕಡ್ಡಿಲಿ ಬರೋ ಹಣ್ಣು ಬರುತ್ತಲ್ಲ ಅದು ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಒಂಥರ ಪ್ಯಾರೆಟ್ ಗ್ರೀನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನು ಇಲ್ಲಿ ಬಂದರೆ ದಾಸವಾಳದ ಹೂವು ಇದೆ. ಇದಂತೂ ಕಲರ್ ನಂಗೆ ತುಂಬ ಇಷ್ಟ, ಎಷ್ಟು ಚೆನ್ನಾಗಿದೆ ಇದು ಕಲರ್ ಅಂತ. ಆದಷ್ಟು ಇದನ್ನು ಜಾಸ್ತಿ ಕಿತ್ಕೊಳ್ಳೋದು, ಯಾಕೆಂದರೆ ಅಲ್ಲೇ ತುಳಸಿ ಇದೆ, ಕನಕಾಂಬರ ಇದೆ, ರೋಸ್ಗಳಿದ್ದಾವೆ. ಅದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡೋಣ. ಯಾವಾಗಾದರೂ ಹೂವಿಲ್ಲ ಅಂದಾಗ ದಾಸವಾಳದ ಹೂವು ಕಿತ್ಕೊತೀವಿ. ಅದು ಬಿಟ್ಟರೆ ಇದು ಜಾಸ್ತಿ ತೊಗೊಳ್ಳೋಲ್ಲ. ಆದರೂ ಒಂಥರ ಚೆನ್ನಾಗಿದೆ. ನನಗೆ ಆ ಕಲರ್ ಅಂದರೆ ತುಂಬ ಇಷ್ಟ. ಕುರಿಗಳೀಗ ಸದ್ಯಕ್ಕೆ 3 ಇದ್ದಾವೆ ಅಷ್ಟೇ. ಫಸ್ಟ್ 26, 27 ಇತ್ತು, ಈಗ ಸದ್ಯ 3 ಇರೋದು. ನನ್ನ ಮಗಳಂತೂ ಬಾ ಅಂತ ಅಂದರೂ ಬರ್ದೇ ಅಲ್ಲೇ ಕೂತಿದ್ದಾಳೆ. ಯಾಕೆಂದರೆ ಒಳಗಡೆನೇ ಕೂಡ ಆಗ್ತಂಗೆ ಇರ್ತಾಳಲ್ವ, ಅದಕ್ಕೋಸ್ಕರ ಬಂದ್ಬಿಟ್ರೆ ಸಾಕು ಕೆಳಗಡೆ. ಒಳಗೆ ಏನೋ ಒಂಥರ ಖುಷಿಯಾಗಿಬಿಡುತ್ತೆ. ಈಗ ಎದ್ದು ಬಾ ಅಂದ್ರೂ ಬರೋದೇ ಇಲ್ಲ, ಅಲ್ಲೇ ಕೂತಿಲ್ಲ ಎಷ್ಟೊತ್ತು. ಆಮೇಲೆ ನಾನು ಹೋಗ್ತೀನಿ ನೋಡು ಅಂತ ಅಂದಮೇಲೆ ಎದ್ದು ಬರ್ತಾಳೆ. ಬರೋಕಾರೆ ಅಲ್ಲಿ ದಾಟು ಚಿನಿ ಅಂತ ಅಂದರೂ ನಾನು ದಾಟೋದೇ ಇಲ್ಲ, ಅದನ್ನೇ ತುಳ್ಕೊಂಡು ಹೋಗ್ತಾಳೆ. ಅಂದರೆ ಅದು ಕುರಿಯಿಂದ ಬರೋ ಗಲೀಜು ಅಷ್ಟೇ. ಈ ಒಂಥರ ಮಕ್ಕಳು ಆಟನ ಹಿಡಿಯುತ್ತಾರಲ್ವ, ಅದು ನೋಡೋದಕ್ಕೆ ಖುಷಿ ಆಗುತ್ತೆ. ಒಂಥರ ಬಾತ್ಕೋಳಿ ಥರ ನಾನು ಹಿಂಗೆ ಹೋಗ್ತೀನಿ ಬಾ ಅಂದರೆ ಅಲ್ಲೊಂದು ಡೋರ್ ಇದೆ. ಈ ಡೋರು ಆ ಕಡೆ ನಾವು ಮೆಟ್ಲ ಹತ್ರ ಬಂದಲ್ಲ ಅಲ್ಲಿ ಕನೆಕ್ಟ್ ಆಗುತ್ತೆ. ಅಲ್ಲೇ ಹೋಗೋದು ಅಂದ್ಬಿಟ್ಟು ಬಾಗಿಲು ತಟ್ಟಕ್ಕೆ ಹೋಗ್ತಿದ್ದಾಳೆ. ಇಲ್ಲ ಅಲ್ಲೋಗಲ್ಲ ಬಾ ಅಂತ ಕರೆದ್ಮೇಲೆ ವಾಪಸ್ ಬರ್ತಾಳೆ. ಇಲ್ಲ ಅಂದ್ಕೊಳ್ಳಲ್ಲಿ. ಅಲ್ಲಿಂದ ಮತ್ತೆ ತುಳಸಿ ಹತ್ರನೇ ಕರ್ಕೊಂಬಂದೆ, ಹಿಂಗೆ ಬಾ ಹೋಗೋಣ ಅಂತ. ಅವಳಿಗೆ ತುಳಸಿ ಹೂವು ಅಂದರೆ ತುಂಬ ಇಷ್ಟ, ತಿನ್ನೋದು. ಎಲೆ ತಿನ್ನಲ್ಲ, ಅದು ಹೋಗಿ ಗಂಟ್ಲಿಗೆ ತಗ್ಲಾಕೊಳ್ಳುತ್ತೆ ಅಂತ. ತುಳಸಿ ಹೂವು ಅಂದರೆ ತುಂಬ ಇಷ್ಟ. ಅದನ್ನು ಎಷ್ಟೊತ್ತಾದರೂ ಬಾಯಲ್ಲಿ ಇಟ್ಕೊಂಡಿರ್ತಾಳೆ, ಅಷ್ಟು ಇಷ್ಟಪಡ್ತಾಳೆ ತುಳಸಿ ಹೂವು ಅಂದರೆ. ಇನ್ನು ಮಿಂಟ್ ಹತ್ರ ಅಂದರೆ ತುಳಸಿ ಹತ್ರ ಹೋದ್ಲು, ಪುದೀನ ಹತ್ರ. ಪುದೀನ ಕಿತ್ತವ್ರಣ್ಣ ಕೊಡ್ತಾಳೆ ತಿನ್ನು ಅಂತ. ಅವಳು ತುಳಸಿ ತಿಂದುಬಿಟ್ಟು ಪುದೀನ ಅವನು ಕೊಟ್ಟಳು. ಅವನು ಅಮ್ಮ ಹತ್ರ ಓಡೋಗಿ ಅಜ್ಜಿ ಇದು ತಿನ್ಬೋದಾ ಅಂತ ಕೇಳ್ತಿದ್ದಾನೆ. ಅವರು ತಿನ್ಬೋದು ಅಂತ ಅಂದರು. ಅದಕ್ಕೆ ಅಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿದ್ದಾನೆ. ಇವಳು ಮತ್ತೆ ಅಲ್ಲಿಗೆ ಹೋಗ್ತಿದ್ದಾಳೆ. ಮತ್ತು ಅಲ್ಲಿಗೆ ಹೋಗಿ ಸೊಪ್ಪಿನ ಮೇಲೆ ಕುತ್ಕೊಂಡ್ಬಿಟ್ರು ಇಬ್ಬರು. ಸೊಪ್ಪು ಕೇಳೋಕ್ಕೆ ಬಿಡ್ತಿಲ್ಲ. ಅಲ್ಲಿಂದ ಮುಂದೆ ಕರ್ಕೊಂಬಂದರೆ ಇನ್ನು ಅದಕ್ಕಿಂತ ಚೆಂದ ಆಗ್ತಿಲ್ಲೋ ಮಣ್ಣಲ್ಲಿ ಇಬ್ಬರು. ಅಂತ ಬಾಟ್ಲಿಗೆ ತೂತು ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಮಣ್ಣನ್ನೆಲ್ಲ ಕಚ್ಚಿ ಮಾಡ್ಕೊಂಡು ತೊಳಿತಾ ಇದ್ದ. ಅವಳು ಅಲ್ಲಿ ಮಳ್ಳ ಥರ ಇದೆ, ಕೈಗೆ ಪಾಪ ಮಸಾಜ್ ಅಂತ ನೋಡ್ಕೊತೇನೆ ಮುಚ್ಕೊತಾ ಇದ್ಲು. ಅದಕ್ಕೆ ನಾನೇನು ಸ್ವಲ್ಪ ಕರೆದೆ ಬರಲಿಲ್ಲ, ಓಕೆ ಅಂತ ಬಿಟ್ಬಿಟ್ಟೆ. ಓಕೆ, ಹೀಗೆ ನನ್ನ ಮಗಳು ತಾನಿದು ಎಂಟರ್ಟೈನ್ಮೆಂಟ್ ಯಾವಾಗಲೂ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ.